ಅಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಈ ಒಂದು ಮಾಲೂರು ತಾಲೂಕಲ್ಲಿ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ನಾವು JDS ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ರಿ. ಹಾಗಾಗಿ ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಇವತ್ತು ಈ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ. ಮಾಲೂರು ತಾಲೂಕಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಪ್ರತಿಯೊಂದು ಗ್ರಾಮಗಳಲ್ಲಿ ಭಾಗಗಳಲ್ಲಿ ಕೂಡ ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಅತಿ ಹೆಚ್ಚಾಗಿ ಬಂದು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಏನು ನಮ್ಮ ಒಂದು ಬೆಂಬಲ ಕೊಟ್ಟು ನಾವು ಸುಮ್ಮನೆ ಆಗಬಾರ್ದು. ಹಾಗಾಗಿ ನಮ್ಮ ಪ್ರಾಮಾಣಿಕವಾಗಿ ನಾವು ಸಂಘಟನೆ ಪ್ರತಿಯೊಬ್ಬರಿಗೂ ಸಿಂಬಲ್ ತಲುಪಿಸೋಂಥದ್ದಾಗಬೇಕು. ಆ ಉದ್ದೇಶದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಇವತ್ತು ಈ ಒಂದು ಪ್ರಚಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಯಾರಿಗೆ ಇಷ್ಟ ಇರಲಿ ಇಷ್ಟ ಇಲ್ದಿರ ಇರಲಿ, ನಮ್ಮ ಕಾರ್ಯಕರ್ತರು ಎಲ್ಲರೂ ಶಿಸ್ತಿನ ಸಿಪಾಯಿಗಳ ಥರ ಕೆಲಸ ಮಾಡೋಂಥವ್ರು. ಹಾಗಾಗಿ ನಮ್ಮ ಮತದಾನ ವೇಸ್ಟ್ ಆಗಬಾರ್ದು. ಯಾರಿಗಾದರೂ ಬೆಂಬಲ ಕೊಡಬೇಕು. ಒಬ್ರಿಗೆ ವ್ಯಕ್ತಿಗೆ ಬೆಂಬಲ ಕೊಡೋದ್ರಿಂದ ಅದರಿಂದ ಒಳ್ಳೇದಾಗಬೇಕನ್ನೋ ಉದ್ದೇಶದಲ್ಲಿ ಇವತ್ತು JDS ಪಕ್ಷದ ವರಿಷ್ಠರು ಬಂದು ನಮ್ಮನ್ನು ಭೇಟಿ ಮಾಡಿ ಮತ್ತು ಕ್ಯಾಂಡಿಡೇಟ್ ಕೂಡ ಭೇಟಿ ಮಾಡಿ ಇವತ್ತು ನಮಗೆ ಬೆಂಬಲ ಕೋರಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಒಬ್ರಿಗೆ ಬೆಂಬಲ ಕೊಡಬೇಕಂತೇಳಿ ಇವತ್ತು ಮೈತ್ರಿ ಪಕ್ಷ JDSಗೆ ನಾವು ಇವತ್ತು ಬೆಂಬಲ ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ. ಅಲ್ಲ, ಅದು ಚರ್ಚೆಗಳು ನಡೀತಾ ಇದೆ. ಆದರೆ ಇವಾಗೇನು ಚುನಾವಣೆ ಇರೋ ಸಮಯದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಮುಂದಿನ ದಿನದಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅದರ ರೀತಿಯಲ್ಲಿ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ರಿ. ಹಾಗಾಗಿ ಈಗ ಚುನಾವಣೆ ನಡೆಯೋದ್ರಿಂದ ನಾವು ಚುನಾವಣೆಗೆ ಬೆಂಬಲ ಕೊಟ್ಟಿದ್ದೀವಿ. ಆ ಚುನಾವಣೆ ಕೆಲಸ ಮಾತ್ರ ಈಗ ಮಾಡ್ತೀವಿ ನಾವು. ಬಿಜೆಪಿ ಅವರ ಹೈಕಮಾಂಡು ಎಲ್ಲರೂ ಪ್ರತಿಯೊಬ್ಬರು ಕೂಡ ಮಾತಾಡಿದ್ದಾರೆ. JDS ಹೈಕಮಾಂಡ್ ಕೂಡ ಮಾತಾಡಿದ್ದಾರೆ. ಅವರೆಲ್ಲರೂ ಮಾತಾಡಿರೋದಕ್ಕೋಸ್ಕರ ನಾವು ಕೂಡ ನಮ್ಮ ಕಾರ್ಯಕರ್ತರನ್ನ ಪಕ್ಷದ ಮುಖಂಡಗಳನ್ನೆಲ್ಲ ಕೇಳಿ ಇವತ್ತು ನಾವು ಬೆಂಬಲ ಕೊಟ್ಟು ಈ ಒಂದು ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾವುದೇ ರೀತಿ ಗೊಂದಲಗಳೆಲ್ಲ ಏನಿಲ್ವಲ್ಲ, ಅಲ್ಲಿ ಏನು ಗೊಂದಲಗಳಿಲ್ಲ. ನಾವೇನು ಬೆಂಬಲ ಕೊಟ್ಟಿದ್ವಿ, ನಮ್ಮ ಕಾರ್ಯಕರ್ತರಿಗೆ ನಾವೇನು ಸೂಚನೆ ಕೊಡಬೇಕು, ಕೆಲಸ ಮಾಡಬೇಕು, ಯಾರು ಮಾಡಲಿ ಬಿಡಲಿ, ನಾವು ಒಂದು ನಿಷ್ಠಾವಂತರವಾಗಿ ನಾವು ಸಂಘಟನೆ ಮಾಡೋ ವಿಚಾರದಲ್ಲಿ ನಾವು ಯಾರೋ ಬಂದು ನಮ್ಗೆ ಹೇಳ್ಬೇಕು ಕರಿಬೇಕನ್ನೋ ಉದ್ದೇಶ ನಮಗೆಲ್ಲ ಇಲ್ಲ. ನಾವು ಬೆಂಬಲ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು, ಮುಖಂಡರುಗಳು ಕೆಲಸ ಮಾಡಬೇಕು. ಸಿಂಬಲ್ ಬದಲಾವಣೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಸಿಂಬಲ್ನ ತಲುಪಿಸೋಂಥದ್ದು ಆಗಬೇಕು. ಸಿಂಬಲ್ದು ಚೇಂಜ್ ಆಗಿದೆ. ಆ ಉದ್ದೇಶಕ್ಕೋಸ್ಕರ ಸಿಂಬಲ್ನ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸೋದಕ್ಕೆ ವಿಚಾರವಾಗಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಯಾರು ವಿರೋಧ ಇದ್ದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಸರ್. ಯಾರು ವಿರೋಧನ ಇರಲಿ ಇನ್ನೊಂದನ್ನ ಇರಲಿ, ನಾವೇನು ಬೆಂಬಲ ಕೊಡಬೇಕು, ನಮ್ಮ ಬೆಂಬಲ ಸ್ವೀಕರಿಸಿದರೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರು ವಿರೋಧ ಮಾಡಿದ್ರೇನು ನಮ್ಮ ಕೆಲಸ ಏನು, ನಮಗೆ ಬೆಂಬಲ ಕೋರಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಒಪ್ಕೊಂಡಿದ್ದಾರೆ. ಬೆಂಬಲ ಕೊಡೋಣ ಅಂತ ಹೇಳ್ಬಿಟ್ಟು ಕೂಡ ಒಪ್ಕೊಂಡಿದ್ದಾರೆ. ಯಾವ ಪಕ್ಷಕ್ಕೆ ಕೊಡಬೇಕು ಏನಂತೆಲ್ಲ ಕೇಳಿದವಾಗ ಯಾರು ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ತಾರೋ ಅಂಥವ್ರಿಗೆ ಬೆಂಬಲ ಕೊಡಿ ಅಂತ ಹೇಳಿದರು. ಅದೇ ರೀತಿ ಏನು JDS ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರು ಬಂದು ಮತ್ತು GT ದೇವೇಗೌಡರು ಇವರೆಲ್ಲ ಪಕ್ಷದ ನಾಯಕರುಗಳು ಎಲ್ಲ ಬಂದು ನಮ್ಮನ್ನು ಬೆಂಬಲ ಕೇಳಿದ್ರು. ನಮ್ಮ ಪಕ್ಷದ ಮುಖಂಡರುಗಳನ್ನೆಲ್ಲ ಎಲ್ಲರೂ ಕೇಳಿದ್ದಕ್ಕೆ ಎಲ್ಲರೂ ಒಪ್ಕೊಂಡು ಇವತ್ತು ನಾವು ಬೆಂಬಲ ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ.